ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರ ಸಂಜೆಯಿಂದ ನಾನು ವ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ಸುಮಾರು 7:45 ಆಗಿದೆ. ಇದು ನೋಡಿ, ಸೊಳ್ಳೆ ಸಾಯೋದಕ್ಕೆ ಕಚ್ತಾರಲ್ಲ ಬತ್ತಿ, ಅದು ಅಂದರೆ ಸೊಳ್ಳೆ ಬತ್ತಿ ಥರನೇ ಇದು. ಅಂದರೆ ಸೊಳ್ಳೆ ಎಲ್ಲ ಸತ್ತೋಯ್ತವೆ. ಮತ್ತು ಇವಾಗ ಮಳೆಗಾಲ ಅಲ್ವಾ, ಲೈಟ್ ಆನ್ ಮಾಡಿದ ತಕ್ಷಣ ಒಂಥರ ಚಿಟ್ಟೆ ಥರ ಎಲ್ಲ ಬರ್ತವೆ ನೋಡಿ, ಅವೆಲ್ಲ ಹೊಂಟೋಯ್ತವೆ. ಇದು ಚಿಯಾ ಸೀಡ್ಸು. ಇದು ಬಂದುಬಿಟ್ಟು ಅಂದರೆ ಇದು ಒಂಥರ ಕಣ್ಣೆಲ್ಲ ಉರಿ ಇರುತ್ತೆ ನೋಡಿ, ಅದಕ್ಕೆ ಊಟ ಎಲ್ಲ ಮಾಡಾದ್ಮೇಲೆ ನೆನೆಸ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ಊಟ ಎಲ್ಲ ಆದಮೇಲೆ ಕುಡಿದ್ಬಿಟ್ಟು ಮಲ್ಕೋಬೇಕು. ಅದೆಲ್ಲ ಕಮ್ಮಿ ಆಗುತ್ತೆ. ಮತ್ತು ಇದು ಅಗಸೆ ಬೀಜ, ಇದರಲ್ಲೇನೋ ಅಂದರೆ ನಮ್ಮ ಅಮ್ಮನಿಗೇನೋ ಸ್ವಲ್ಪ ಇದರಲ್ಲೇನೋ ಮಾಡಬೇಕಂತೆ, ಅದಕ್ಕೆ ಇದನ್ನು ತರಿಸಿದ್ರು ಅಗಸೆ ಬೀಜನ. ಇದನ್ನು ಹುರಿದ್ಬಿಟ್ಟು ಏನೋ ಮಾಡ್ತಾರೆ. ಆಮೇಲೆ ಇದನ್ನು ತಲೆಗೂ ಹಚ್ತಾರೆ. ಇದನ್ನು ಬೇಯಿಸ್ಬಿಟ್ಟು ಇದನ್ನು ಬೇಯಿಸಿದಾಗ ಒಂಥರ ಬರುತ್ತೆ, ಇದು ಶಾಂಪು ಥರ. ಅದನ್ನು ತಲೆಗೆ ಹಚ್ಚಿದ್ರೆ ಸಾಫ್ಟ್ ಆಗುತ್ತೆ ಕೂದಲು ಅಂತಾರಪ್ಪ. ಅದು ನೋಡಿದ್ದೀನಿ ನಾನು, ಆದರೆ ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಮತ್ತು ಇದು ಸ್ವಲ್ಪ ಏನೋ ಕವರಲ್ಲಿ. ಹಾಗೆ ಇದು ನೋಡಿ, ಮೋಸಂಬಿ ಒಂದೊಂದು ಟೈಮ್ 50 ರೂಪಾಯಿ kg ಇರುತ್ತೆ, ಇದು 130 ರೂಪಾಯಿ kg. ಒಂದೊಂದು ಸರಿ ಯಾವಾಗ ರೇಟ್ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಮತ್ತು ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ, ಶನಿವಾರ ಮಾರ್ನಿಂಗ್ ವ್ಲಾಗ್ ಇದು. ಅಂದರೆ ಇದು ಇವತ್ತಿನ ವ್ಲಾಗೆ. ಇವಾಗ ಟೈಮ್ ಬಂದು 4:15ಗೆ ಎದ್ದಿರೋದು ನಾನು. ಅಂದರೆ ತಿಂಡಿ ಮಾಡಬೇಕಲ್ಲ, ಇವತ್ತಿಂದ ನಾನು ವ್ಯಾಪಾರಕ್ಕೆ ಹೋಗಬೇಕು. ಇಷ್ಟು ಅಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮನೇಲಿದ್ದೆ. ಅದಕ್ಕೋಸ್ಕರ ಇವತ್ತು ವ್ಯಾಪಾರಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಬೇಗ ಎದ್ಬಿಟ್ಟು 4:15ಗೆ ಎದ್ರೂ ಅಷ್ಟು ಕೆಲಸನೇ ಮುಗಿಯೋಲ್ಲ, ಏನೋ ಗೊತ್ತಿಲ್ಲ. ಎಷ್ಟು ಫಾಸ್ಟಾಗಿ ಮಾಡಿದ್ರೂ ಕೆಲಸನೇ ಆಗೋದಿಲ್ಲ. ಇಲ್ಲಿ ಬಾಣಲಿ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಇದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದು ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ, ಇದನ್ನು ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಒಂದೇ ಒಂದು ಈರುಳ್ಳಿ ಹಾಕ್ಬಿಟ್ಟು, ಈರುಳ್ಳಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಬರೀ ಅದೇ ಪುಳಿಯೋಗರೆ ಪ್ಯಾಕೆಟ್ ಹಾಕಿ ಮಾಡಿದ್ರೆ ಏನೋ ಅದು ತಿನ್ನೋಕ್ಕೆ ಒಂಥರ ಮನಸ್ಸು ಬರೋದಿಲ್ಲ. ಅದಕ್ಕೋಸ್ಕರ ಒಂದು ಈರುಳ್ಳಿ ಹಾಕ್ಬಿಟ್ರೆ ಅದು ಸೇಮು ಒಂದು ಸ್ವಲ್ಪ ಗೊಜ್ಜು ಟೈಪೇ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಇಲ್ಲಿ. ಇವಾಗ ನೋಡಿ, ನಾನು ಇಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಸ್ವಲ್ಪ ಕೂಡ ಇದು ಅಂದರೆ ಹಿಂಗೆ ಈರುಳ್ಳಿ ಗಟ್ಟಿಯಾಗಿರಬಾರ್ದು, ಫುಲ್ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಏನು ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ಲ, ಆ ಪುಳಿಯೋಗರೆ ಪ್ಯಾಕೆಟನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಹೇಳ್ಬೇಕಂದ್ರೆ ನಮ್ಮಲ್ಲಿ ಕರ್ಬೇವಿನ ಸೊಪ್ಪಿರಲಿಲ್ಲ. ಯಾಕಂದರೆ ನಾವು ವ್ಯಾಪಾರಕ್ಕೆ ಹೋಗ್ತಾಯಿದ್ರೆ ನಾನು ಎಲ್ಲನೂ ತಂದಿಟ್ಕೊಂಡಿರ್ತೀನಿ. ನಾನು ವ್ಯಾಪಾರಕ್ಕೆ ಹೋಗಿಲ್ಲ ಅಂದರೆ ಏನೂ ತರಲ್ಲ. ಯಾಕಂದರೆ ಮನೆಗೂ ತರಕಾರಿ ಅಂಗಡಿಗೂ ತುಂಬ ದೂರ. ಅದಕ್ಕೋಸ್ಕರ ನಾವು ವ್ಯಾಪಾರಕ್ಕೆ ಹೋದ್ರೇ ಏನೇ ಆದರೂ ಎಲ್ಲ ತಗೊಬರೋದು. ಇಲ್ಲ ಅದಕ್ಕೋಸ್ಕರನೇ ಅಂತ ಹೋಗ್ಬೇಕಾಗುತ್ತೆ ನಡ್ಕೊಂಡು ಅಷ್ಟು ದೂರ, ಅದಕ್ಕಾಗಿ ನಾನು ಹೋಗಲ್ಲ. ಇವಾಗ ನೋಡಿ, ಇಲ್ಲಿ ಪುಳಿಯೋಗರೆ ಪ್ಯಾಕೆಟ್ ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಈರುಳ್ಳಿಗೆಲ್ಲ ಫುಲ್ಲು ಇದಾಗಬೇಕು, ಅಲ್ಲಿವರೆಗೂ ಇದನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಬೆಂದಾದ್ಮೇಲೆ ನಿಜ ಹೇಳ್ಬೇಕಂದ್ರೆ ಇದಕ್ಕೆ ಪುಳಿಯೋಗರೆ ಇದರಲ್ಲಿ ಮಾಡಿದ್ದೀವಿ ಅಂತಲೇ ಅನ್ಸಲ್ಲ, ಒಂಥರ ಡಿಫ್ರೆಂಟಾಗಿರುತ್ತೆ. ಅಂದರೆ ಒಂಥರ ಹುಳಿ ಗೊಜ್ಜಿರುತ್ತಲ್ಲ, ಆ ಥರ ಇರುತ್ತೆ. ಎಲ್ಲಾದರೂ ಹೊರಗಡೆ ಎಲ್ಲ ಹೋಗೋದಕ್ಕೆ ನೋಡಿ ಸಿಂಪಲಾಗಿ ಈ ಥರ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಿಜವಾಗ್ಲೂ ಹೋಟ್ಲುಗಳಲ್ಲೆಲ್ಲ ತಿಂಡಿ ರೇಟೆಲ್ಲ ಡಬಲ್ ಮಾಡಿಬಿಟ್ಟಿದ್ದಾರೆ. ಈ ಗ್ಯಾಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ, ಆವಾಗಿಂದನೂ ಹೇಳ್ಬೇಕಂದ್ರೆ 30 ರೂಪಾಯಿಗೆಲ್ಲ 2 ಇಡ್ಲಿ ಕೊಡೋರು. ಇವಾಗೆಲ್ಲ 50 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಒಂದೊಂದು ಕಡೆ ಅಂತೂ 60 ರೂಪಾಯಿ. ಆಮೇಲೆ ಒಂದು ಹಳ್ಳಿಗೆ ಹೋಗ್ತೀವಿ ನಾವು, ಆ ಹಳ್ಳೀಲಿ ಅಂದರೆ ಸ್ವಲ್ಪ ಜನ ಓಡಾಡೋ ಅಂಥ ಜಾಗ, ಅಲ್ಲಿ ಹೇಗೆ ಅಂದರೆ 70 ರೂಪಾಯಿ. ಅಯ್ಯೋ, ನಾವು ಒಂದು ದಿವಸ ತಿಂದ್ಬಿಟ್ಟು ಮತ್ತು ನಾವು ಆ ಕಡೆ ಹಚ್ಕೊಂಡಿದ್ರು ಪರವಾಗಿಲ್ಲ, ನಾವು ಅಲ್ಲಿ ಹೋಗೋದೇ ಇಲ್ಲ. ಕೆಲವರಂತೂ ಬೇಕು ಅಂತಲೇ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇನ್ನು ಕೆಲವರು ಪಾಪ ಕಮ್ಮಿ ರೇಟಲ್ಲೇ ಕೊಡ್ತಾಯಿದ್ದಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ಥರ ಕೊಡ್ತಾಯಿದ್ದಾರೆ ಬಿಡಿ, ಅವ್ರಿಗೆ ಗೀಟ್ದಂಗೆ ಯಾರೇ ಆದರೂ ಅಷ್ಟೇ. ಇವಾಗ ನೋಡಿ, ಇದು ಗೊಜ್ಜೆಲ್ಲ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಬೇಕು. ಇವಾಗ ಇಷ್ಟು ಇದೆಯಲ್ಲ, ಒಂದು ಸ್ವಲ್ಪ ಮೀಡಿಯಮಾಗಿ ಗಟ್ಟಿಯಾಗಬೇಕು. ಆ ಗಟ್ಟಿ ಆದಮೇಲೆ ನಾನು ಇದನ್ನು ಆಫ್ ಮಾಡ್ತೀನಿ. ಇದು ಬಿಸಿ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವತ್ತು ಶನಿವಾರ ಅಲ್ವಾ, ಒಬ್ಳಿಗೆ ಸ್ಕೂಲಲ್ಲೇ ಊಟ ಕೊಡ್ತಾರೆ. ಹಾಗಾಗಿ ಒಬ್ಳಿಗೆ ನಾನು ಇದನ್ನು ತಿಂಡಿ ಮಾಡಿ ಕೊಟ್ಟು ಹೋಗ್ತಾ ಇರೋದು. ಯಾಕಂದರೆ ನಾವು ಅಲ್ಲೇ ಎಲ್ಲಾದರೂ ತಿನ್ಕೋತೀವಿ, ಅದಕ್ಕೋಸ್ಕರ ಅವಳು ಒಬ್ಳಿಗೋಸ್ಕರ ಇದು ಮಾಡ್ತಾ ಇರೋದಷ್ಟೇ. ಇವಾಗ ನೋಡಿ, ಇಲ್ಲಿ ನಾನು ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಯಾಕಂದರೆ ಅವಳು ತಿನ್ಕೊಂಡಿರ್ತಾಳೆ ಕೊಟ್ಬಿಟ್ಟು ಹೋದರೆ. ಮತ್ತು ಇವಾಗ ನಾನು ರೆಡಿ ಆಗಬೇಕು. ಅಂದರೆ ಇವಾಗ ತಲೆ ಬಚ್ಕೊಂಡು ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಇಷ್ಟು ದಿನ ನಾನು ಆರಾಮಾಗಿ ಮನೇಲಿ ಮಲ್ಕೋತಿದ್ದೆ. ಯಾಕಂದರೆ ವ್ಯಾಪಾರಕ್ಕೆ ಹೋಗ್ತಿರ್ಲಿಲ್ವಲ್ಲ, 7 ಗಂಟೆಗೆ ಎದ್ದೇಳ್ತಿದ್ದೆ, ಒಂದೊಂದು ದಿವಸ 6 ಗಂಟೆಗೆ, ಹಂಗೆ ಇಷ್ಟ ಬಂದಂಗೆ ಎದ್ದೇಳ್ತಿದ್ದೆ. ಇದೊಂದು ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಎಷ್ಟು ದಿವಸ ಕಷ್ಟ ಆಗುತ್ತೆ ಅಂದರೆ, ಹೆಚ್ಚು ಕಮ್ಮಿ ಒಂದು ವಾರ ನಾನು ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ತಿಂಗಳು ಯಾರೇ ಆದರೂ ಅಷ್ಟೇ, ಒಂದಿನ ರಜೆ ಹಾಕ್ಬಿಟ್ಟು ನಾವು ಕೆಲ್ಸಕ್ಕೆ ಹೋಗ್ತೀವಂದರೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ನನಗೂ ಆಗ್ತಾಯಿರೋದು ಇವಾಗ.
ಎದ್ದೋಳಕ್ಕಾಗಿಲ್ಲ ಅಂದರೆ ಎದ್ದು ಇಷ್ಟು ಮಾಡಿದ್ದೀನಿ. ಅಯ್ಯೋ ಹೋದ್ರಾಯ್ತು ಲೇಟಾಗಿ ಇವತ್ತೊಂದು ದಿವಸ ಅಲ್ವಾ ಅಂತ ಹೇಳ್ಬಿಟ್ಟು ಒಂಥರ ಮನಸ್ಸು. ಹೇಳ್ಬೇಕಂದ್ರೆ ಒಂದು ಕಡೆ ಹೋಗೋ ಮನಸ್ಸಿಲ್ಲ. ನನ್ನ ಮಗಳು ಸೋಮವಾರದಿಂದ ಹೋಗುವೆ ಅಂತಂದು ಇಲ್ಲ ಅಂತ ಹೇಳ್ಬಿಟ್ಟು ಒಯ್ತಾ ಇದ್ದೀನಿ. ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಇದ್ದಾವಲ್ಲ, ಅದಕ್ಕೋಸ್ಕರ ಇವಾಗ ನೋಡಿ ನಾನಿಲ್ಲಿ ರೆಡಿಯಾಗಿದ್ದೀನಿ. ಅಂದರೆ ಮನೇಲಿದ್ದರೆ ಮಾತ್ರ ಹೆಂಗಿದ್ರು ನಡೆಯುತ್ತೆ ನಾವು. ಆದರೆ ಹೊರಗಡೆ ನಾವು ದುಡಿಯೋಕೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ನಾವು ನೀಟ್ನೆಸ್ಸಾಗೇ ಇರಬೇಕು. ನಾವು ನೀಟಾಗಿದ್ರೇ ನಮ್ಮನ್ನು ಬನ್ನಿ ನಿಮ್ಮ ಹತ್ರ ಬಟ್ಟೆ ತೊಗೋತೀವಿ ಅನ್ನೋದು. ನಾವೇ ಹೆಂಗೆಂಗೆ ಹೋದ್ರೆ ನಿಜವಾಗ್ಲೂ ಕರೆಯಲ್ಲ ಫ್ರೆಂಡ್ಸ್. ಆ ಥರ ಅಂದರೆ ಅಯ್ಯೋ ಇವಳೇ ಇಷ್ಟೊಂದು ಕೊಳ್ಕಗೋಳೆ, ಇವಳ ಹತ್ರ ಏನು ಬಟ್ಟೆ ತಳ್ಳೋದು ಅಂತಾರೆ. ನಿಜವಾಗ್ಲೂ ಹಾಗೆ ಅನ್ನೋದು ನನಗೆ ಗೊತ್ತಿರೋ ಹಾಗೆ. ಅದಕ್ಕೋಸ್ಕರ ನಾನು ಮನೇಲಿದ್ದರೆ ಮಾತ್ರ ಇರ್ತೀವಿ, ನೈಟಿ ಪೈಟಿ ಹಾಕ್ಕೊಂಡು ಹೆಂಗೋ ಇರ್ತೀವಿ. ಆದರೆ ಹೊರಗಡೆ ನಾನು ಮುಂಚೆನೂ ಅಷ್ಟೇ, ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಹೀಗೆ ಹೋಗ್ತಿದ್ದೆ. ವ್ಯಾಪಾರಕ್ಕೆ ಹೋಗ್ಬೇಕಾದ್ರೂ ಹೀಗೆ ಹೋಗೋದು. ಅಂದರೆ ಇರೋದೊಂದು ಜನ ಯಾರೇನು ಅನ್ಕೋತಾರೆ ಅನ್ನೋದಕ್ಕಿಂತ ನಾವು ಯಾವಾಗಲೂ ನೀಟ್ನೆಸ್ಸಾಗಿರ್ಬೇಕು ಅಷ್ಟೇ ನಾನು ಅಂದ್ಕೊಳ್ಳೋದು. ನಾವು ಮನೇಲಿ ಹೆಂಗಿರ್ತೀವಿ ಅದೊಂಥರ, ಹೊರಗಡೆ ನಾವು ದುಡಿಯೋಕೆ ಹೋದರೆ ನೀಟಾಗೇ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಎಲ್ಲ ಆಯಿತು. ಈಗ ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಇವಾಗ ಹೋಗಬೇಕು. ಇವಾಗ ಹೋಗ್ಬಿಟ್ಟು ನೆಕ್ಸ್ಟು ನನ್ನ ಮಗಳಿಗೆ ಬಿಸಿನೀರು ಕಾಯಿಸ್ಕೊಡ್ಬೇಕು. ಯಾಕಂದರೆ ಅವಳಿಗೆ ಇವತ್ತು ಶನಿವಾರ ಅಲ್ವಾ, ಅವಳಿಗೆ 2 ಜಡೆ ಹಾಕಿಬಿಟ್ಟು ಈಗ ಅವಳಿಗೆ ಬಾಟ್ಲಿಗೆಲ್ಲ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ನೆಕ್ಸ್ಟು ನಾವು ಹೊರಡೋದನ್ನು ನೋಡಬೇಕು. ಯಾಕಂದರೆ ನಾನು ಲಾಸ್ಟ್ ಸರಿ ನಾನು ವ್ಯಾಪಾರಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಯಾಗ್ ಯಾವಾಗಲೂ ಅಂಗಡೀಲಿ ಇಟ್ಬಿಟ್ಟು ಬಂದಿದ್ದೆ. ಬ್ಯಾಗನ್ನು ತೊಗೊಬಂದು ಮನೇಲಿ ಇಟ್ಕೊಬಿಟ್ಟಿದ್ದೆ 1 ತಿಂಗಳಿಂದನೂ. ಈಗ ನನ್ನ ಕೈಲಿ ಅದನ್ನು ಹೊತ್ಕೊಂಡೋಗೋದಕ್ಕಾಗೋದಿಲ್ಲ, ಭಾರ ಇರುತ್ತಲ್ವ. ಹಾಗಾಗಿ ಯಾವುದಾದ್ರೂ ಒಂದು ಆಟೋ ಮಾತಾಡ್ಕೊಂಡು ಆಟೋಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ಇಲ್ಲಿ ನೋಡಿ ತಲೆ ಬಚ್ತಾ ಇದ್ದೀನಿ. ನಾನು ರೆಡಿಯಾಗಿ ಬಂದುಬಿಟ್ಟು ಇವಳಿಗೆ ತಲೆ ಬಚ್ತಾ ಇರೋದಿಲ್ಲಿ. ತಲೆ ಬಾಚಿಬಿಟ್ಟು ಇವಾಗ ನೆಕ್ಸ್ಟ್ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಬಿಸಿನೀರು ಕಾಯಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಳಿಗೆ ನಾವು ಬಿಸಿನೀರೇ ಕೊಡೋದು, ಅದಕ್ಕೋಸ್ಕರ ತಣ್ಣೀರೆಲ್ಲ ಕೊಡೋದಿಲ್ಲ. ಯಾಕಂದರೆ ಬಿಸಿನೀರು ಕುಡೀಲಿ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಈ ಮಳೆಯಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಹೇಳ್ಬೇಕಂದ್ರೆ ಈ ತಣ್ಣೀರು ಅವೆಲ್ಲ ಕುಡಿಸ್ಲೇಬಾರ್ದು. ಒಂಥರ ಶೀತ ನೆಗಡಿ ಹಾಗೆಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಡೈಲಿ ಬಿಸಿನೀರೇ ಕೊಡೋದು. ಯಾವಾಗಲೂ ಹೇಳ್ಬೇಕಂದ್ರೆ ಬಿಸಿನೀರೇ ಕೊಡೋದು. ನಾವು ಒಂದೊಂದು ಸರಿ ಬಿಸಿನೀರೇ ಕುಡಿತೀವಿ. ಇವತ್ತು ನೋಡಿ ನನಗೂ ಹಾಗೆ ವ್ಯಾಪಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಬೇರೆ ಕಡೆ ನೀರು ಕುಡಿದ್ಬೇಕೆ ಅಂತ ಹೇಳ್ಬಿಟ್ಟು ನನಗೆ ಆಯ್ತಾಯಿಲ್ಲ. ಇವಾಗ ಕಷಾಯ ಮಾಡ್ಕೊಂಡು ಕುಡಿಬೇಕು. ಇವಾಗ ನೋಡಿ ಬಿಸಿನೀರೆಲ್ಲ ಕಾಯಿಸಿ ಅದನ್ನೆಲ್ಲ ಬಾಟ್ಲಿಗೆ ಹಾಕ್ಬಿಟ್ಟು ನೆಕ್ಸ್ಟು ನೋಡಿ ಬ್ಯಾಗನ್ನು ತೊಗೊಬಂದು ಹೊರಗಡೆ ಇಟ್ಟೆ. ಇಷ್ಟು ದಿವಸದಿಂದ ನಾನು ಇದನ್ನು ಮೂಲೆಯಲ್ಲಿ ಇಟ್ಟಿದ್ದೆ ಬ್ಯಾಗ್ನ. ಇವತ್ತಿಂದ ಹೊತ್ಕೊಂಡು ಹೋಗಬೇಕು. ಹೇಳ್ಬೇಕಂದ್ರೆ ಇದು ನಮ್ಮ ಪಾಲಿನ ಲಕ್ಷ್ಮಿ ಅಂತಲೇ ಹೇಳ್ಬೋದು. ಇದರಿಂದ ನಾವು ಅನ್ನ ತಿಂತಾಯಿದ್ದೀವಿ, ಇದರಿಂದನೇ ನಾವು ದುಡ್ಕೊಂಡು ತಿಂತಾಯಿದ್ದೀವಿ. ನಮಗೆ ನಾಚಿಕೆ ಇಲ್ಲ ಹೇಳ್ಕೊಳ್ಳೋದಕ್ಕೆ. ನಾನು ಹೇಳಿದ್ನಲ್ಲ ಆಟೋದಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಬ್ಯಾಗನ್ನು, ತುಂಬ ದೂರ ಇದೆ ಮನೆಗೂ ಇದಕ್ಕೆ ಬಸ್ ಸ್ಟಾಪ್ಗೆ. ಅದಕ್ಕೋಸ್ಕರ ಈ ಥರ ಆಟೋದಲ್ಲಿ ಹೋಗೋದು. ಇಲ್ಲ ಅಂದರೆ ತೀರಾ ಸ್ವಲ್ಪ ಕಮ್ಮಿ ಇರ್ತಿದ್ರೆ ನಾನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದೆ. ಒಂದೊಂದು ಸರಿ ಸ್ವಲ್ಪ ಐಟಮ್ ಖಾಲಿ ಆದಾಗ ನಾನು ತಗೊಬರ್ತೀನಲ್ಲ, ಅವೆಲ್ಲ ನಾನು ಹಾಗೆ ಕೈಯಲ್ಲೇ ಎತ್ಕೊಂಡು ಹೋಗ್ತೀನಿ. ಮತ್ತು ನೋಡಿ ಈಗ ನಾನಿಲ್ಲಿ ಬಸ್ ಹತ್ತಿದ್ದೀನಿ. ಬಸ್ ಸ್ಟಾಪಿಗೆ ಬಂದುಬಿಟ್ಟು ಬಸ್ ಹತ್ತಿದ್ದೀನಿ. ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ನೋಡಿ ಫುಲ್ಲು ಈ ಕಡೆ ಏನು ಅಷ್ಟು ಮಳೆ ಇಲ್ಲ. ನೆಕ್ಸ್ಟು ಇನ್ನೊಂದು ಸ್ಟಾಪ್ ಮುಂದೆ ಬಿಟ್ಟು ಹೋದರೆ ಅಲ್ಲಿ ಸ್ವಲ್ಪ ಮಳೆ. ಮತ್ತು ಈ ಬಸ್ಸು ಬಿಟ್ಟು ನಾವು ಇನ್ನೊಂದು ಬಸ್ ಹತ್ತಬೇಕಿತ್ತು. ಅದಕ್ಕೋಸ್ಕರ ಈ ಬಸ್ ಬರಲಿ ಅಂತ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಸುಮ್ಮನೆ ಕೂತಿದ್ದೋ. ಇದು 2ನೇ ಬಸ್ ಹತ್ತುತ್ತಾ ಇರೋದು ನಾವು. 1 ಬಸ್ ಹತ್ತಿ ಇಳಿದು ಇದು 2ನೇ ಬಸ್ಸು ನಾನು ಹತ್ತುತ್ತಾ ಇರೋದು. ಅದಕ್ಕೋಸ್ಕರ ಈ ಬಸ್ಸಲ್ಲಿ ಜನ ಇಳಿತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ಮತ್ತು ಇಲ್ಲಿ ಒಂದು ಪಾರಿವಾಳ ನೋಡಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಪಾರಿವಾಳಗಳು ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇರ್ತವೆ ಅಂತ ಹೇಳ್ಬಿಟ್ಟು. ಅಂದರೆ ಪಾಪ ಏನಾದರೂ ಅವು ತಿನ್ನೋಕ್ಕೆ ಓಡಾಡ್ತಾ ಇರ್ತವೆ. ಬಸ್ಸೆಲ್ಲ ಖಾಲಿ ಖಾಲಿ. ಬೆಳಗ್ಗೆ ಟೈಮಲ್ವ ಹೋಯ್ತಾ ಇರೋದು, ಹಾಗಾಗಿ ಬಸ್ಸೆಲ್ಲ ಖಾಲಿ. ನಾನು ಹೇಳ್ಬೇಕಾದ್ರೆ ಲಾಸ್ಟ್ ಸೀಟಲ್ಲಿ ಅದೇನೋ ಗೊತ್ತಿಲ್ಲ, ಲಾಸ್ಟ್ ಸೀಟ್ ಅಂದರೆ ನನಗೆ ತುಂಬ ಇಷ್ಟ. ಯಾವಾಗಲೂ ಅಷ್ಟೇ, ಎಷ್ಟು ದೂರ ಹೋಗೋದಿರಲಿ ನಾನು ಲಾಸ್ಟ್ ಸೀಟಲ್ಲೇ ಕೂತ್ಕೊಳ್ಳೋದು. ಅದು ಬಸ್ಸು ಎತ್ತೆತ್ತಾಕ ಜನ ಇದ್ದರೆ ಅಷ್ಟೇನು ಇದಾಗೋದಿಲ್ಲ, ಬಸ್ಸು ಎತ್ತಾಕಲ್ಲ. ಅಕಸ್ಮಾತ್ ಜನ ಇಲ್ಲ ಅಂದರೆ ತುಂಬ ಎತ್ತೆತ್ತಾಗ್ತಾ ಇರುತ್ತೆ. ಆದರೂ ಏನಾದರೂ ಆಗಲಿ ಒಂದು ಸರಿ ನಾನು ಹಿಂಗೆ ಲಾಸ್ಟಲ್ಲಿ ಕೂತ್ಕೊಂಡು ಏಟ್ ಮಾಡ್ಕೊಂಡಿದ್ದೀನಿ. ಆದರೂ ಬಂಡು ಧೈರ್ಯ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ. ನಮ್ಮ ಅಮ್ಮ ಬೈತಾ ಇರುತ್ತೆ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ, ಹೋಗಿ ಹಿಂದ್ಗಡೆನೇ ಕೂತಿರ್ತೀಯಲ್ಲ, ಮುಂದೆ ಹೋಗಿ ಕೂತ್ಕೋ, ಇಲ್ಲ ಇಲ್ಲಿ ಬಂದು ಕೂತ್ಕೋ ಅಂತ. ಅದೇನೋ ಗೊತ್ತಿಲ್ಲ, ಹಿಂದ್ಗಡೆ ಸೀಟೇ ನನಗಿಷ್ಟ. ಯಾವಾಗಲೂ ನಾನು ಹಿಂದ್ಗಡೆನೇ ಕೂತ್ಕೊಳ್ಳೋದು. ಅದೊಂಥರ ಮುಂಚೆಯಿಂದನೂ ನನಗೆ ಅಭ್ಯಾಸ ಆಗಿಬಿಟ್ಟೆ. ಹಿಂದೆ ಕೂತ್ಕೊಂಡ್ರೆ ಎಲ್ಲನೂ ನೋಡ್ಕೊಂಡು ಹೋಗೋದು. ಈ ಮುಂದೆ ಕೂತ್ಕೊಂಡ್ರೆ ಅಷ್ಟು ಕಂಫರ್ಟಬಲ್ ಅಂತ ಅನಿಸೋದಿಲ್ಲ ನನಗೆ. ನೋಡಿ ಈ ಕಡೆ ಈಗಾಗಲೇ ಸ್ವಲ್ಪ ಮಳೆ ಶುರುವಾಗಿದೆ. ಅಂದರೆ ಅದು ಅಷ್ಟು ನೀಟ್ನೆಸ್ಸಾಗಿ ಕಾಣಿಸ್ತಾ ಇಲ್ಲ. ಒಂಥರ ಸೋನೆ ಮಳೆ ಥರ ಶುರುವಾಗಿದೆ. ಅಕಸ್ಮಾತ್ ಹಿಂಗೆ ನಾವು ಬೆಳಗ್ಗೆನೇ ಹೋಗ್ಬೇಕಾದ್ರೆ ಈ ಥರ ಮಳೆ ಹಿಡ್ಕೊಂಡ್ರೆ ನಿಜವಾಗ್ಲೂ ಜೀವನ ತುಂಬ ಕಷ್ಟ.
ಏನು ಬಟ್ಟೆ ಎಲ್ಲ ನೆಂದೋಯ್ತವೆ, ಏನು ವ್ಯಾಪಾರ ಮಾಡೋಕ್ಕಾಗಲ್ಲ, ಹಳ್ಳಿಗಳಲ್ಲಿ ಜನ ಸಿಗಲ್ಲ. ಇವತ್ತೇ ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಜನನೇ ಇಲ್ಲ, ಯಾಕಂದರೆ ಮಳೆ ಎಲ್ಲ ಚೆನ್ನಾಗಿ ಹುಯ್ದೈತಲ್ಲ ಸ್ವಲ್ಪ, ಎಲ್ಲ ಇದಕ್ಕೆ ಹೋಗ್ಬಿಟ್ಟಿದ್ದಾರೆ ಗದ್ದೆ ಕೆಲಸಗಳಿಗೆ ಮತ್ತು ಹೊಲದ ಕೆಲಸಕ್ಕೆ. ಅಂದರೆ ಏನಾದ್ರೂ ಅವ್ರು ಬೆಳಿಬೇಕಲ್ಲ ಏನಾದ್ರೂ, ಅದಕ್ಕೋಸ್ಕರ ಹಳ್ಳಿ ಕಡೆ ಜನನೇ ಸಿಗಲ್ಲ ನೋಡಿ. ಇದು ಫಸ್ಟ್ ಊರು ನಾನು ಬಂದಿರೋದು. ಈ ಊರಲ್ಲಿ ನಾನು ವ್ಯಾಪಾರ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಯ್ತಾ ಇದ್ದೆ. ಆಮೇಲೆ ಪಾಪ ಒಬ್ಬರು ಕರೆದ್ಬಿಟ್ಟು ಬೆಳಗ್ಗೆನೇ ಒಳ್ಳೆ ವ್ಯಾಪಾರ ಮಾಡಿದ್ರು. ಈ ಊರಲ್ಲಿ ಮುಗಿಸ್ಕೊಂಡು ಇನ್ನೊಂದು ನಾನು ನೆಕ್ಸ್ಟ್ ಊರಿಗೆ ಹೋಗಬೇಕು ನೋಡಿ. ನೆಕ್ಸ್ಟ್ ಊರಿಗೆ ಇವಾಗ ನಡ್ಕೊಂಡು ಹೋಯ್ತಾ ಇದ್ದೀನಿ. ಅಂದರೆ ಕೂಗ್ತಾ ಇರ್ತೀನಿ ನಾನು. ಈ ಜಾಸ್ತಿ ಮನೆಗಳಿದ್ದ ಕಡೆ ಕೂಗ್ತೀನಿ, ಸ್ವಲ್ಪ ಮನೆಗಳಿರ್ತಾವಲ್ಲ ಆ ಕಡೆ ಕೂಗಲ್ಲ. ಅವ್ರೇನೋ ಅಂತ ಇದ್ರು ಒಬ್ಬರು, ಅಂದರೆ ಅಲ್ಲಿ ಮನೆ ಇತ್ತು ಒಬ್ರದ್ದು, ಅವ್ರೇನೋ ಅಂದರು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಹೋದೆ. ಮತ್ತು ನೋಡಿ ಇದನ್ನು ಈ ಥರ ಒಂಟಿ ಮನೆಗಳಿರ್ತಾವಲ್ಲ, ಇಲ್ಲಿ ಒಂದು ಇಬ್ಬರು ನನ್ನ ಹತ್ರ ಬಟ್ಟೆ ತಗೊಂಡ್ರು. ಅವ್ರ ಹತ್ರ ಬಂದು ಕೂತ್ಕೊಂಡು ಇಲ್ಲಿ ಮಾತಾಡಿಕೊಂಡು ಸುಮ್ಮನೆ ಕೂತಿದ್ದೆ. ಯಾಕಂದರೆ ನನಗೂ ಸುತ್ತಿ ಸಾಕಾಗೈತಲ್ಲ. ಇದು ಲಾಸ್ಟ್ ಊರು, ಈ ಊರು ಮುಗಿಸ್ಕೊಂಡು ನಾನು ಬಸ್ ಹತ್ತಬೇಕು. ಅದಕ್ಕೋಸ್ಕರ ಅಜ್ಜಿ ಹತ್ರ ಮಾತಾಡ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ. ಈ ಥರ ನೋಡಿ ಈ ಹಸುಗಳು ಹೇಗೆ ಸಣ್ಣವು ಹೇಳ್ಬೇಕಂದ್ರೆ ಹೆಂಗೆ ಗುದ್ದಾಡ್ತಾವೆ ನೋಡಿ, ಹೆಂಗೆ ಗುದ್ದಾಡ್ತವೆ ಪಾಪ. ಈ ನೋಡಿ ಈ ಅಜ್ಜಿ ಮತ್ತು ಈ ತಾತ ಅವರಿಬ್ಬರೇ ಇರೋದತ್ತೆ ಅವ್ರ ಮನೇಲಿ. ವ್ಯಾಪಾರ ಎಲ್ಲ ಮುಗಿಸಿ ಮತ್ತು ಇವಾಗ ಬಸ್ ಬರೋ ಟೈಮು, ಅದಕ್ಕೋಸ್ಕರ ಬಂದು ಕೂತಿದ್ದೀವಿ ಬಸ್ ಹತ್ತನ ಅಂತೇಳ್ಬಿಟ್ಟು. ಆ ಬಸ್ ಇನ್ನೂ ಬಂದೇ ಇಲ್ಲ. ಅದು ಒಂದೊಂದು ದಿನ ಒಂದೊಂದು ರೂಟ್ ಮೇಲೆ ಬರುತ್ತಂತೆ. ಒಂದೊಂದು ಸರಿ ಬೇಗ ಬರುತ್ತಂತೆ, ಒಂದೊಂದು ಸರಿ ಬೇಗ ಬರಲ್ವಂತೆ. ಅದಕ್ಕೆ ಯಾವುದೋ ಒಂದು ಜಗಲಿ ಸಿಕ್ತು, ಜಗಲಿ ಮೇಲೆ ಬಂದು ಕೂತಿದ್ದು. ಆ ಮನೆಯವರು ಒಂದು ರೋಸ್ ಕೊಟ್ಟರು, ಅವರವೇ ಫುಲ್ಲು ಗಿಡಗಳಿದ್ದಾವೆ, ರೋಸ್ ಗಿಡ. ಅಯ್ಯೋ ಅವರು ತೊಗೊಂಡೋಗಿ ಅಂತಂದರು. ನಾನು ಬೇಡ, ಒಂದೇ ಒಂದು ಸಾಕು ಕೊಡಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಈಸ್ಕೊಂಡು ಅಷ್ಟರಲ್ಲಿ ಬಸ್ ಬತ್ತು ಅಂತ ಹೇಳ್ಬಿಟ್ಟು ನಾವು ಬಸ್ ಹತ್ತದೋ. ಬಸ್ಸಲ್ಲಿ ನೋಡಿ ಇವಾಗಲೂ ಅಷ್ಟೇ ಫುಲ್ಲು ಜನ ಕಮ್ಮಿ. ಅದು ಹೋಯ್ತಾ ಜಾಸ್ತಿ ತುಂಬ್ಕೊಬಿಡ್ತಾರೆ ನೋಡಿ. ಹಳ್ಳಿ ಕಡೆ ಈ ಥರ ಬಳೆ ಮಾರೋರು ಬರ್ತಾರೆ. ಇವರು ಬೆಳಗ್ಗೆ ನಮ್ಮ ಜೊತೆಲೇ ಬಂದಿದ್ರು, ಅಂದರೆ ಇವ್ರು ಮುಂದೆ ಕೂತಿದ್ರು, ನಾನು ಹಿಂದೆ ಕೂತಿದ್ದೆ. ಅವರು ಅದೇ ಅಂತ ಇದ್ರು, ಒತ್ಕೊಂಡು ಓಡಾಡೋದು ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯೋ ಏನು ಮಾಡೋಕ್ಕಾಗುತ್ತೆ, ಜೀವನ ಅಲ್ವಾ ಅಂತ ನಾವಿಬ್ಬರು ಮಾತಾಡ್ಕೊಬಂದೋ. ಆಮೇಲೆ ಅವರು ಇಳ್ಕೊಂಡ್ರು, ಅವ್ರ ಊರು ಬಂತು ಅಂತ ಹೇಳ್ಬಿಟ್ಟು ಹೀಗೆ ಕಷ್ಟ ಸುಖ ಮಾತಾಡ್ಕೊಂಡು ಬಂದು ಅವರಂತೂ ಇಳ್ಕೊಂಡು ಹೋದರು. ನಾವು ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ದೋ, ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಬಂದ್ವಾ. ಇವತ್ತು ಬೇಗ ಹೋಗಿ ಮನೆ ಸೇರ್ಕೊತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬರೋ ಅಷ್ಟರಲ್ಲಿ ಫುಲ್ಲು ಮಳೆ, ಫುಲ್ಲು ಜೋರು ಮಳೆ ಅಂದರೆ ಜೋರು ಮಳೆ. 1 ಅವರ್ ನಾವು ಮನೆಗೆ ಬಂದವಳು ಬಸ್ ಸ್ಟಾಪಲ್ಲೇ ಆಗೋಯ್ತು 1 ಅವರ್ ಹೇಳ್ಬೇಕಂದ್ರೆ. ಈ ನಿಜ ಹೇಳ್ಬೇಕಂದ್ರೆ ಇವತ್ತು ತಿಂಡಿನೂ ತಿಂದಿರಲಿಲ್ಲ, ಅಷ್ಟು ಹೊಟ್ಟೆ ಬೇರೆ ಹಸಿತಾಯಿತ್ತು ಒಂದು ಕಡೆ. ನಾನೇನು ಮಾಡಿದೆ, ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣ ಫುಲ್ಲು ಮಳೆ ಹಿಡ್ಕೊಬಿಡ್ತಾ. ಸುಮ್ಮನೆ ಮಳೆಯಲ್ಲಿ ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಒಂದೇ ಕಡೆ ನಿಂತ್ಕೊಬಿಟ್ಟು ಆಮೇಲೆ ಏನು ಮಾಡಿದೆ, ಬ್ಯಾಗನ್ನು ಅಂಗಡೀಲಿ ಇಟ್ಬಿಟ್ಟು, ಅಂದರೆ ನಾವು ಯಾವಾಗಲೂ ಅಂಗಡಿಲೇ ಇಡೋದು ವ್ಯಾಪಾರಕ್ಕೆ ಹೋಗೋಗಿದ್ರೆ. ಮನೆಗೆ ನಾನು ಬರ್ತೀನಿ ಹೋಗಲ್ಲ ವ್ಯಾಪಾರಕ್ಕೆ ಅನ್ನಂಗಿದ್ರೆ ಮಾತ್ರ ಮನೆಗೆ ಎತ್ಕೊಬರ್ತೀನಿ, ಅಲ್ಲೆಲ್ಲ ಇಡೋದಕ್ಕೆ ಹೋಗೋದಿಲ್ಲ. ಮತ್ತು ಈ ಮಳೆ ಎಲ್ಲ ನಿಂತ್ಕೊಂಡು ಆದಮೇಲೆ ಏನು ಮಾಡ್ದೋ, ಸರಿ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿ ಅನ್ನ ಸಾಂಬಾರು ಊಟ ಮಾಡ್ದೋ. ಅನ್ನ ಸಾಂಬಾರು ಚಪಾತಿ 60 ರೂಪಾಯಿ ತಗೊಂಡ್ರು. ಪರವಾಗಿಲ್ಲ ಅಂತ ಅನ್ನಿಸ್ತು. ಕೆಲವು ಕಡೆ ಇದೇ ಊಟಕ್ಕೆ 100 ರೂಪಾಯಿನೂ ಕೊಡಬೇಕಾಗುತ್ತೆ. ಯಾಕಂದರೆ ನಮಗೂ ಹೊಟ್ಟೆ ಹಸಿತಾಯಿತ್ತು, ಬೆಳಗಿಂದ ಏನೂ ತಿಂದಿರಲಿಲ್ಲ. ಈಗ ನಾವು ಮನೆಗೆ ಹೋಗಿ ಮಾಡ್ಕೊಂಡು ತಿನ್ನೋದು ತುಂಬ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲೇ ತಿನ್ಕೊಂಡು ಹೋಗ್ಬಿಟ್ಟು ಮನೇಲಿ ಕೆಲಸಗಳಿರ್ತವೆ, ಮನೇಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಸರಿ ಅಂತ ಹೇಳ್ಬಿಟ್ಟು ಊಟ ಮಾಡಿಕೊಂಡು ಮನೆ ಕಡೆ ಬಂದು ಫುಲ್ ನೆಂದು ತಪ್ಪೆ ಆಗೋಗಿದ್ದೋ. ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿ ಮನೇಲಿ ಬಟ್ಟೆ ಚೇಂಜ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದೋ. ಯಾಕಂದರೆ ಇವತ್ತು ನಮ್ಮ ಅಮ್ಮ ಬೇರೆ ಊರಿಗೆ ಹೋಗಿತ್ತು, ನಾನು ಬೇರೆ ಊರಿಗೆ ಹೋಗಿದ್ದೆ. ನಾನು ಬರೋ ಅಷ್ಟರಲ್ಲಿ ಅವರು ಬಸ್ ಸ್ಟಾಪಲ್ಲಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇದಾಗಿತ್ತು ಇವತ್ತಿನ ವ್ಲಾಗು. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.